ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾನು ಇನ್ಶಾಟ್ನ ಯೂಸ್ ಮಾಡಿ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಇನ್ಶಾಟ್ ಆ್ಯಪ್ ಓಪನ್ ಆದಮೇಲೆ ಅಲ್ಲಿ ವೀಡಿಯೋಸ್ ಅಂತ ಆಪ್ಷನ್ ಇದೆಯಲ್ಲ, ಆ ವೀಡಿಯೋಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಮೆನು ಬರುತ್ತೆ. ಅಲ್ಲಿ ನ್ಯೂ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ. ನಿಮ್ಮ ಗ್ಯಾಲ್ರಿಯಲ್ಲಿ ನಿಮಗೆ ಫೋಟೋಸ್ ಬೇಕೋ ವೀಡಿಯೋಸ್ ಬೇಕು ಅಂತ ಮೇಲೆ ಆಪ್ಷನ್ ಇರುತ್ತೆ. ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಮೇಲೆ ನೀವು ಬೆರಳಿಟ್ಟರೆ ಸಾಕು, ಅದು ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಗ್ರೀನ್ ಕಲರ್ ಬಟನ್ ಇದೆಯಲ್ಲ, ಅದನ್ನು ಓಕೆ ಕೊಟ್ಟು ಹಾಗೆಯೇ ಪಕ್ಕದಲ್ಲಿ ಫೋಟೋ ಅಂತ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಫೋಟೋ ಬೇಕು ಸೆಲೆಕ್ಟ್ ಮಾಡಿಕೊಂಡು ಕಡೆಗೆ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇನ್ಶಾಟ್ ಅಂತ ಒಂದು ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ಇಂಟು ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಶೀಟ್ ಓಪನ್ ಆಗುತ್ತೆ. ಅದರಲ್ಲಿ ಫ್ರೀ ರಿಮೂವ್ ಅಂತ ಕೊಟ್ಟರೆ ಅಲ್ಲಿರೋಂತಹ ಇನ್ಶಾಟ್ ಅನ್ನೋ ಸಿಂಬಲ್ಲು ಹೊರಟೋಗುತ್ತೆ. ಇದಾದಮೇಲೆ ಒಂದು ನಿಮಗೆ ಆ್ಯಡ್ ಬರುತ್ತೆ. ಆ್ಯಡ್ನ ಇಂಟು ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಆ ಆ್ಯಡ್ ಜೊತೆಗೆ ಅಲ್ಲಿ ಇನ್ಶಾಟ್ ಅಂತ ಏನಿತ್ತು ಅದು ಕೂಡ ಕ್ಲಿಯರ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇನ್ಶಾಟ್ ಅಂತ ಮೊದಲು ಏನು ಬರ್ತಿತ್ತು ಅದು ಇವಾಗ ರಿಮೂವಲ್ ಆಗಿದೆ. ಇದಾದಮೇಲೆ ನೀವು ವಿಡಿಯೋನ ಪ್ಲೇ ಮಾಡಿಕೊಂಡು ಪಕ್ಕದಲ್ಲಿ ಆಡಿಯೋ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ಈ ಥರದೊಂದು ವಿಂಡೋ ಓಪನ್ ಆಗುತ್ತೆ. ಇದಾದಮೇಲೆ ರೆಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ 1 2 3 ಅಂತಂದ್ಬಿಟ್ಟು ಕೌಂಟ್ ಡೌನ್ ಶುರುವಾಗುತ್ತೆ. ಆಮೇಲೆ ನೀವು ವಾಯ್ಸ್ನ ಅಂದರೆ ಮಾತಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ನೀವೇನು ವಾಯ್ಸ್ ಓವರ್ ಕೊಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಶುರು ಮಾಡಿದ್ರೆ ಈ ಥರ ವಾಯ್ಸು ರೆಡ್ ಅಂತ ಏನು ಮುಂದೆ ಹೋಗ್ತಿದೆ ಆವಾಗ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಅದಾದಮೇಲೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಯ್ಸು ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ನಿಮಗದು ಬೇಡ ಅಂತಂದರೆ ಅದನ್ನು ಡಿಲೀಟ್ ಅಂತ ಇರುತ್ತೆ, ಡೈರೆಕ್ಟಾಗಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಮತ್ತು ನೀವು ಅದನ್ನು ಮತ್ತೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸದಾಗಿ ಏನು ವಾಯ್ಸ್ ಓವರ್ ಕೊಡಬೇಕು ಅಂದ್ಕೊಂಡಿರ್ತೀರೋ ಹಾಗೆ ಹೊಸದಾಗಿ ನೀವು ಕೊಡ್ತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಸ್ಟಾಪ್ ಮಾಡಿ ರೈಟ್ ಮಾಡಿದೆ. ನಾನು ಮತ್ತೆ ಕಂಟಿನ್ಯೂ ಮಾಡಬೇಕಂದ್ರೆ ಮತ್ತೆ ರೆಕಾರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಕೌಂಟ್ ಡೌನ್ ಶುರುವಾಗುತ್ತೆ. ಮತ್ತೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಕೌಂಟ್ ಡೌನ್ ಶುರುವಾದಮೇಲೆ ಈ ಥರ ವಾಯ್ಸ್ ಓವರ್ ಕೊಡ್ತಾ ಹೋದರೆ ವಾಯ್ಸ್ ಓವರು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಮಧ್ಯದಲ್ಲಿ ಗ್ಯಾಪ್ ಬೇಕು ಅಂತಂದರೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತೆ ರೆಕಾರ್ಡ್ ಅಂತ ಕೊಡಬೇಕು, ಮತ್ತೆ ರೈಟ್ ಮಾರ್ಕ್ ಕೊಟ್ಕೊಂಡು ಕಂಟಿನ್ಯೂಷನ್ ಕೊಡ್ತಾ ಹೋಗ್ಬೋದು. ಇಲ್ಲ ನಾನು ಒಂದೇ ಫ್ಲೋ ಅಲ್ಲಿ ಮಾತಾಡ್ತೀನಿ ಅಂದರೆ ಒಂದೇ ಫ್ಲೋ ಅಲ್ಲಿ ಕೂಡ ಮಾತಾಡಬಹುದು, ಅಥವಾ ಗ್ಯಾಪ್ ಬಿಟ್ಟು ಕೂಡ ಬೇಕಾದರೆ ಮಾಡ್ಬೋದು. ಅದಾದಮೇಲೆ ನೀವಿಲ್ಲಿ ಕ್ಯಾನ್ವಾಸ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಕ್ಯಾನ್ವಾಸ್ ಅಂತ ಹೋಗ್ಬಿಟ್ಟು ಅಲ್ಲಿ ಯೂಟ್ಯೂಬ್ ಸಿಂಬಲ್ ಇರುತ್ತಲ್ಲ, ಆ ಕ್ಯಾನ್ವಾಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಫೋಟೋ ಅಥವಾ ವಿಡಿಯೋನ ಝೂಮ್ ಮಾಡ್ಕೋಬೇಕಾಗತ್ತೆ. ಅಂದರೆ ಸೆಟ್ ಮಾಡ್ಕೋಬೇಕು. ನಿಮಗೆ ಫುಲ್ ಸ್ಕ್ರೀನ್ ಬೇಕಾ ಆಫ್ ಸ್ಕ್ರೀನ್ ಬೇಕಾ ಆ ಥರ ನೋಡ್ಬಿಟ್ಟು ಸೆಟ್ ಮಾಡ್ಕೋಬೇಕಾಗತ್ತೆ. ವಿಡಿಯೋದಲ್ಲಿ ಡ್ರ್ಯಾಗ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫಿಟ್ ಮಾಡಿಕೊಂಡು ರೈಟ್ ಮಾರ್ಕ್ ಕೊಟ್ಟರೆ ಆ ವಿಡಿಯೋ ಏನಿರುತ್ತೆ ಅದು ಫಿಟ್ ಆಗುತ್ತೆ. ಹಾಗೆಯೇ ಪ್ಲೇ ಬಟನ್ ಕೊಟ್ಟರೆ ಅದು ಪ್ಲೇ ಆಗ್ತಾ ಹೋಗುತ್ತೆ. ಇಡೀ ನೀವೇನು ಸೆಲೆಕ್ಟ್ ಮಾಡಿರ್ತೀರ ಅದಷ್ಟು ವಿಡಿಯೋ ಕೂಡ ಸೆಲೆಕ್ಟ್ ಆಗಿರುತ್ತೆ. ಅಂದರೆ ಎಲ್ಲದೂ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ನೀವು ಅಂತ ಇರುತ್ತೆ, ಅಂದರೆ ಟೆಕ್ಸ್ಟ್ ಅಂತ ಇರುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಧ್ಯದಲ್ಲಿ ಏನಾದರೂ ಒಂದು ಲೆಟರ್ ಬೇಕು ಅಥವಾ ಏನಾದರೂ ಒಂದು ವರ್ಡ್ ಬೇಕು ಅಂತಂದರೆ ವರ್ಡು ಸೆಂಟೆನ್ಸು ಏನು ಬೇಕೋ ಅದನ್ನು ಕೆಳಗಡೆ ಟೈಪ್ ಮಾಡ್ತಾ ಹೋದರೆ ಅಲ್ಲಿ ನಿಮಗೆ ಅದು ಬರ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವಿವಾಗ. ನಾನು ನನ್ನ ಚಾನಲ್ ನೇಮು ಈಸಿ ಲೈಫ್ ಬೈ ಭೂಮಿಕಾ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡಿ ಪಕ್ಕದಲ್ಲಿರೋ ರೈಟ್ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಅದು ವಿಡಿಯೋ ಪೂರ್ತಿ ಬರಬೇಕು ಅಂತಂದರೆ ಏನು ಲೆಟರ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ತಾ ಹೋದರೆ ಡೌನಲ್ಲಿ ಡ್ರ್ಯಾಗ್ ಮಾಡಬೇಕು. ಡೌನಲ್ಲಿ ಡ್ರ್ಯಾಗ್ ಮಾಡ್ತಾ ಹೋದರೆ ನಿಮ್ಮ ವಿಡಿಯೋ ಎಷ್ಟಿದೆ ಅಷ್ಟಕ್ಕೂ ಸೆಲೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನೀವೇನು ಫಸ್ಟ್ ಪೇಜಲ್ಲಿ ಎಡಿಟ್ ಮಾಡಿದ್ರಿ ಆ ಪೇಜಿಗೆ ಮಾತ್ರ ಬರುತ್ತೆ. ನೀವು ಆ ಥರ ಡ್ರ್ಯಾಗ್ ಮಾಡೋದ್ರಿಂದ ಅದು ನಿಮ್ಮ ಇಡೀ ವಿಡಿಯೋ ಲೆಂತ್ ಏನಿದೆ ಅಷ್ಟಕ್ಕೂ ಬರುತ್ತೆ. ನೀವು ಅದನ್ನು ನೋಡಿಕೊಂಡು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ನನಗೊಂದು 2-3 ಪೇಜಿಗೆ ಸಾಕಂದರೆ 2-3 ಪೇಜ್ ಮಾತ್ರ ಡ್ರ್ಯಾಗ್ ಮಾಡ್ಕೊಳ್ಳಿ. ಇಲ್ಲ ಫುಲ್ ವಿಡಿಯೋ ಬೇಕು ಅಂದರೆ ಫುಲ್ ವಿಡಿಯೋಗೆ ಡ್ರ್ಯಾಗ್ ಮಾಡಿ. ಅಥವಾ ನನಗೆ ಆ ವರ್ಡ್ ಬೇಡ ಅಥವಾ ಆ ಸೆಂಟೆನ್ಸ್ ಬೇಡ, ಬೇರೆದು ಬೇಕು ಅಂತಂದ್ರೂ ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅಂತ ಪಕ್ಕದಲ್ಲಿ ಕೊಟ್ಟು ಅದನ್ನು ತೆಗೆದು ಹಾಕ್ಬೋದು. ಅದನ್ನು ತೆಗೆದು ಹಾಕ್ಬಿಟ್ಟು ಮತ್ತೆ ನಾನು ಬರೀ ಭೂಮಿಕಾ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಿದ್ದೀನಿ. ಅಥವಾ ಅದು ಬೇಡ ಅಂತಂದರೆ ಅದನ್ನು ತೆಗೆದುಬಿಟ್ಟು ನಾನು ಜಸ್ಟ್ ವರಮಹಾಲಕ್ಷ್ಮಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಅಂತ ಟೈಪ್ ಮಾಡ್ಕೊಂಡಿರೋದನ್ನ ಅಲ್ಲಿ ಬರ್ತಾ ಇದೆ, ನೋಡ್ತಾ ಹೋಗ್ತಾ ಇರ್ಬೋದು. ಅದಾದಮೇಲೆ ಮತ್ತೆ ರೈಟ್ ಕ್ಲಿಕ್ ಮಾಡಿದ್ರೆ ಈ ಥರ ವರಮಹಾಲಕ್ಷ್ಮಿ ಅಂತ ಫುಲ್ಲು ಏನು ಸ್ಕ್ರೀನಿಗೆ ಹಾಕಿದ್ದೆ ಅದು ಬರ್ತಾ ಹೋಗುತ್ತೆ. ಅದಾದಮೇಲೆ ಪಕ್ಕದಲ್ಲೇ ಟೆಕ್ಸ್ಟ್ ಪಕ್ಕದಲ್ಲೇ ಏನು ಟೈಪ್ ಮಾಡಿರ್ತೀರ ಆ ಸೆಂಟೆನ್ಸ್ಗೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡು ಕಲರು ಅದನ್ನೆಲ್ಲ ಚೇಂಜ್ ಮಾಡೋ ಆಪ್ಷನ್ ಇರುತ್ತೆ. ನೀವು ನೋಡ್ತಾ
ಹೋಗ್ತಾ ಇರ್ಬೋದು. ಬೇಕಾದಷ್ಟು ಆಪ್ಷನ್ ಇರುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಥವಾ ಯಾವ ಪ್ಯಾಟರ್ನ್ ಇಷ್ಟ ಆಯಿತು ಅದನ್ನು ಫುಲ್ಲಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಫಾಂಟು ಕೂಡ ಚೇಂಜ್ ಮಾಡೋ ಆಪ್ಷನ್ ಇರುತ್ತೆ. ನಿಮಗೆ ಒಂದು 7-8 ಥರ ಫಾಂಟಲ್ಲಿ ಅವೈಲಬಿಲಿಟಿ ಇರುತ್ತೆ. ಅದ್ರ ಪಕ್ಕ ನಿಮಗೆ ನೀವೇನು ಸೆಂಟೆನ್ಸ್ ಬರೆದಿರ್ತೀರ ಅದು ದೊಡ್ಡದು ಬೇಕೋ, ಚಿಕ್ಕದು ಬೇಕೋ, ಕರ್ವ್ ಆಗಬೇಕೋ ಅಥವಾ ಹಿಂದೆ ಮುಂದೆ ಎಲ್ಲ ಬರಬೇಕೋ ಆ ಥರದ್ದೆಲ್ಲ ಆಪ್ಷನ್ಸು ಈ ಟೆಕ್ಸ್ಟಲ್ಲಿ ಪಕ್ಕದ್ರಲ್ಲಿ ಬರ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಅದನ್ನು ಆಪ್ರೇಟ್ ಮಾಡ್ದಂಗೆ ಮೇಲೆ ಏನು ಸೆಂಟೆನ್ಸ್ ಇದೆ ಅದು ಚೇಂಜ್ ಆಗ್ತಾ ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಈಸಿಯಾಗಿ ಗೊತ್ತಾಗ್ತಿದೆ. ಇದೆಲ್ಲ ಆದಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಮೇನ್ ಪೇಜಿಗೆ ಬರ್ತೀವಿ. ಮೇನ್ ಪೇಜಲ್ಲಿ ನಾವು ಮತ್ತೆ ಅದೇನು ಸೆಂಟೆನ್ಸ್ ಇದೆ ಅದನ್ನು ಡ್ರ್ಯಾಗ್ ಮಾಡಿ ಮತ್ತು ಡ್ರ್ಯಾಗ್ ಇನ್ ಡ್ರ್ಯಾಗ್ ಔಟ್ ಮಾಡೋದ್ರ ಮೂಲಕ ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಅದಾದಮೇಲೆ ನಾನು ಮತ್ತೆ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ನೀವು ಮತ್ತೆ ಒಂದ್ಸಲ ಪ್ಲೇ ಮಾಡಿ ನೋಡಿ. ಆವಾಗ ನಿಮ್ಮದು ವಾಯ್ಸು ಅಥವಾ ಏನು ಕೊಟ್ಟಿರ್ತೀರ ಎಲ್ಲ ಸರಿ ಇದೆ ಅಂತಂದರೆ, ನಿಮಗೆ ಮಧ್ಯದಲ್ಲಿ ಯಾವುದಾದ್ರೂ ಸಾಂಗ್ ಬೇಕು ಅಂತಂದರೆ ಪಕ್ಕದಲ್ಲಿ ಮ್ಯೂಸಿಕ್ ಅಂತ ಇರುತ್ತೆ. ಮ್ಯೂಸಿಕ್ ಅಂತ ಕ್ಲಿಕ್ ಮಾಡಿಕೊಂಡು ಮೈ ಮ್ಯೂಸಿಕ್ ಅಂತ ಹೋದರೆ ನೀವು ನಿಮ್ಮ ಗ್ಯಾಲರಿಯಲ್ಲಿ ಏನು ಮ್ಯೂಸಿಕ್ ಸೇವ್ ಮಾಡಿರ್ತೀರ ಅದನ್ನು ಆ್ಯಡ್ ಮಾಡ್ಕೋಬೋದು. ಯೂಸ್ ಅಂತ ಕೊಟ್ಟರೆ ಅದು ಅಲ್ಲಿ ಯೂಸ್ ಆಗುತ್ತೆ. ಬೇಡ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಕೊಟ್ಟರೆ ಅದು ರಿಮೂವಲ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನೀವು ಎಮೋಜಿನ ಕೂಡ ಅಲ್ಲಿ ಇನ್ಸರ್ಟ್ ಮಾಡ್ಬೋದು. ನೀವು ಅಲ್ಲೇ ಪಕ್ಕದಲ್ಲಿ ಎಮೋಜಿ ಅಂತ ಕೊಟ್ಬಿಟ್ಟು ನಿಮಗಿಲ್ಲಿ ಏನು ಆಪ್ಷನ್ ಎಮೋಜಿ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ. ಬೇಡ ಅಂತಂದರೆ ಮೇಲೆ ರೆಡ್ ಬಟನ್ನಲ್ಲಿ ಇಂಟು ಅಂತ ಮಾಡಿದ್ರೆ ನೀವೇನು ಎಮೋಜಿ ಹಾಕಿರ್ತೀರ ಅದು ಡಿಲೀಟ್ ಆಗುತ್ತೆ. ಎಲ್ಲ ಆದಮೇಲೆ ಮತ್ತೆ ಒಂದ್ಸಲ ವಿಡಿಯೋನ ಮೊದಲಿನಿಂದ ಕಡೆ ತನಕ ಪ್ಲೇ ಮಾಡಿ ನೋಡಿ. ಎಲ್ಲದೂ ಸರಿ ಇತ್ತು ಅಂತ ಅನ್ನಿಸಿದರೆ ಎಂಡಿಗೆ ಬಂದ್ಬಿಟ್ಟು ಟಾಪಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ನಿಮಗೆ ಅದು ಎಕ್ಸ್ಪೋರ್ಟ್ ಆಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇನಿಷಿಯಲೈಸಿಂಗ್ ಅಂತ ಬಂದ್ಬಿಟ್ಟು ಕನ್ವರ್ಟಿಂಗ್ ವಿಡಿಯೋ ಅಂತ ಬರುತ್ತೆ. ಅದು 100% ಆದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಅದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಗ್ಯಾಲರಿಯಲ್ಲಿ ಸೇವ್ ಆದಮೇಲೆ ನೀವು ಆಟೋಮೆಟಿಕಲಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆಯೇ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ಥಂಬ್ನೈಲ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.